ನಮ್ಮ ವಿಜಯೇಂದ್ರಾಚಾರ್ಯರು ಕನ್ನಡದ ಸುಂದರ ಕವಿತೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ್ದಾರೆ. ಅವನು ಲೀಲಾಶುಕ, ಇವರು ಮಧ್ವಕೇಲಿಶುಕ ಅಂತ. ಸುಮಧ್ವಿಜಯದಲ್ಲಿ ಒಬ್ಬರು ದೊಡ್ಡ ಯತಿಗಳನ್ನು ಮಧ್ವಕೇಲಿಶುಕ ಅಂತ. ಇವನು ಕೃಷ್ಣ ಕೇಲಿಶುಕರಾಗಿ ಆ ಕನ್ನಡದಲ್ಲಿ ಅತ್ಯಂತ ಮಧುರವಾಗಿ ರಸವತ್ತಾಗಿ ಅವರು ಕವಿತೆಗಳನ್ನು ರಚಿಸಿ ಬಹಳ ನನಗೆ ಅದನ್ನು ಕೇಳಿ ರೋಮಾಂಚವಾಯಿತು. ಆ ರೀತಿಯ ಶಬ್ದದ ಜೋಡಣೆ, ಸೌಂದರ್ಯ, ಲಾಲಿತ್ಯ ಎಲ್ಲವನ್ನು ಕೂಡ ಜೋಡಿಸಿ ಆ ಕವಿಯ ಭಾವವನ್ನೆಲ್ಲ ಅದಕ್ಕಿಂತಲೂ ಚೆನ್ನಾಗಿ ಕವಿತೆಯಲ್ಲಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಅವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಇಡೀ ಮಕ್ಕಳಿಗೆ ರಜಾ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಶಿಬಿರದ ಮುಖಾಂತರ 40-50 ಕಡೆಗಳಲ್ಲಿ ಆ ಕಾರ್ಯ ನಡೆಯುವಂತೆ ಅದರ ಸಂಘಟಕರಾಗಿ ನಮ್ಮ ಧರ್ಮ ಜ್ಞಾನದ ಪ್ರಸಾರದ ಕಾರ್ಯದಲ್ಲಿ ವಿಶಿಷ್ಟ ಸೇವೆಯನ್ನು ಅವರು ನಿಸ್ವಾರ್ಥವಾಗಿ ಸಲ್ಲಿಸ್ತಾ ಇದ್ದಾರೆ. ಅವರಿಂದ ವಿಶೇಷವಾದ ನಮ್ಮ ಮೈಸೂರಲ್ಲಿ ಒಂದು ವಿಜಯ ವಿಠಲ ದೇವಾಲಯ, ಅದರ ನಿರ್ಮಾಣ, ಅದರ ಪ್ರಮುಖ ಪಾತ್ರ ಅವರದ್ದೇ. ಹೀಗೆ ನಮ್ಮಿಂದ ಯಾವ ಪ್ರತಿಫಲವನ್ನು ಅಪೇಕ್ಷಿಸದೆ ನಿಸ್ವಾರ್ಥವಾಗಿ ನಮ್ಮ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ವಿಶೇಷ ಸೇವೆಯನ್ನು ನಮ್ಮ ವಿಜಯೇಂದ್ರಾಚಾರ್ಯರು ಸಲ್ಲಿಸ್ತಾ ಇದ್ದಾರೆ. ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿ, ಸುಧಾ ಅಧ್ಯಯನ ಮಾಡಿ, ವಿದ್ವಾಂಸರಾಗಿ ತತ್ವ ಪ್ರಚಾರ ಕಾರ್ಯ, ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯ ಎರಡನ್ನೂ ಕೂಡ ನಡೆಸಿದ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದ ವಿಜಯೇಂದ್ರಾಚಾರ್ಯರಿಂದ ವಿಶೇಷ ಸೇವೆ ಹರಿವಾಯಿಗಳಿಗೆ ಸಲ್ಲಲಿ ಅಂತ ನಾವು ಕೊಟ್ಟ ಕಾಣಿಕೆಯನ್ನು ಕೂಡ ಅವರಿಗೆ ಸಂಭಾವನೆ ಕೊಟ್ಟೆ, ಅದನ್ನು ಕೂಡ ಬ್ರಹ್ಮಕಲಶೋತ್ಸವಕ್ಕೆ ಅರ್ಪಿಸಿದ್ದಾರೆ. ಅಂತೂ ಅವರಿಂದ ವಿಶೇಷವಾದ ಕಾರ್ಯ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿ, ನಮ್ಮ ಕಾರ್ಯಕ್ರಮಕ್ಕೆ ಬದಲಿ ಆಚಾರ್ಯ ಹೇಳಿದ್ದು 6 ಕೋಟಿಯಲ್ಲ 4 ಕೋಟಿ 4 ಕೋಟಿ ವೆಚ್ಚ ಆಗಿದೆ. ಇನ್ನು 2 ಒಂದು ಛತ್ರಗಳ ನಿರ್ಮಾಣವಾಗ್ತಾ ಇದೆ. ಅದರಂತೆ ಪಾದಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗುವ ರೀತಿಯ ಶಿಕ್ಷಣ, ಅದರಲ್ಲಿಯೂ ಧಾರ್ಮಿಕ ಶಿಕ್ಷಣ ಪಡೆಯುವವರಿಗೆ ವಿಶೇಷ ಸವಲತ್ತು. ಯಾರ ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆಯುತ್ತಾರೆ ಅವರಿಗೆ ವಿಶೇಷ ಸವಲತ್ತು ಇರುವಂಥ ಒಂದು ಆನಂದ ತೀರ್ಥ ವಿದ್ಯಾಲಯ, ಅನೇಕ ಕೋಟಿ ರೂಪಾಯಿಗಳ ವೆಚ್ಚದ ಒಂದು ವಿದ್ಯಾಲಯ. ಬರೀ ಕರಾವಳಿ ಮಾತ್ರ ಅಲ್ಲ, ಕರ್ನಾಟಕದ ಯಾವ ಭಾಗದ ವಿದ್ಯಾರ್ಥಿಗಳು ಕೂಡ ಬಂದು ಧಾರ್ಮಿಕ ಶಿಕ್ಷಣ, ಲೌಕಿಕ ಶಿಕ್ಷಣ ಎರಡನ್ನೂ ಕೂಡ ಪಡೆಯುವ ಆನಂದ ತೀರ್ಥ ವಿದ್ಯಾಲಯದ ಕಟ್ಟಡ ಈಗಾಗಲೇ 2-3 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇನ್ನು ಅನೇಕ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆನಂದ ತೀರ್ಥ ವಿದ್ಯಾಲಯ ಅದು ಈ ಪರ್ಯಾಯದ ದೊಡ್ಡ ಒಂದು ಯೋಜನೆಯಾಗಿ ಇದೆಲ್ಲ ಕಾರ್ಯ ನಡೆಸ್ತಾ ಇದೆ. ನಮ್ಮ ಎಲ್ಲ ಕಾರ್ಯಗಳಲ್ಲಿ ಭಕ್ತರ ವಿಶೇಷ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ.